ಏನೋ ಒಂದು 4 ಸೀಟು, ಒಂದು 4 ಸ್ಥಾನ, ಒಂದು ಮಂತ್ರಿ ಸಿಕ್ಕಿರ್ಬೋದೇ ಹೊರತಾಗಿ ಅವರಿಗೆ ಆ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಆತ್ಮಗೌರವ, ಸಾಮಾಜಿಕ ಗೌರವ ಅವರು ಕಾಂಗ್ರೆಸ್ ಪಕ್ಷದವರು ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾನು ಮೊದಲೇ ನನ್ನ ಕಮೆಂಟ್ ಅಲ್ಲಿ ಹೇಳಿದೆ. ನೋಡಿ, ಇವತ್ತು ರಜಾಕು ಸ್ವಲ್ಪ ರಫ್ ಆಗಿ ಮಾತನಾಡಬಹುದು, ಆದ್ರೆ ಯಾವ ಕಾರಣಕ್ಕಾಗಿ ಅವರು ಮಾತನಾಡ್ತಾ ಇದ್ದಾರೆ? ಮುಸ್ಲಿಂ ಸಮುದಾಯದ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಈ ಬಗ್ಗೆ ಮುಸಲ್ಮಾನ್ ಸಮುದಾಯದವರು ದಲಿಯತ್ತೇ ಸರ್, ಮುಸಲ್ಮಾನ್ ಸಮುದಾಯದವರು ಧ್ವನಿಯುತ್ತೇ ಇರೋ ಕಾರಣಕ್ಕೆ ಇವತ್ತು ಮುಸ್ಲಿಂ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಒಂದ್ ಕಡೆ ನಲ್ಪಾಡವರೇ ಹೇಳ್ತಾರೆ ಕುಟುಂಬ ರಾಜಕಾರಣದ ವಿಚಾರವಾಗಿ ಸಮರ್ಥನೆ ನೋಡಿ, ನಮ್ಮ ದರ್ಶನ ಬಹಳ ಚೆನ್ನಾಗಿ ಹೇಳಿದ್ರು ಸರ್. ನೋಡಿ, ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವುದೋ ನಮ್ಮ ಜಾಫರ್ ಶರೀಫ್ ಅವ್ರನ್ನ ಯಾರು ಇನ್ನ ನಮ್ಮ ನಲ್ಪಾಡ್ ಅವ್ರನ್ನ ಬೆಳೆಸಿದ ಮಾತ್ರಕ್ಕೆ ಇಡೀ ಮುಸ್ಲಿಂ ಸಮುದಾಯವನ್ನು ಬೆಳೆಸಿದೆ ಅಂತ ಅರ್ಥ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಅರ್ಥ ಮಾಡ್ಕೋದಲ್ಲ, ಮುಸ್ಲಿಂ ಸಮುದಾಯ ಅರ್ಥ ಮಾಡ್ಕೊಂಡಿದೆ. ಮುಸ್ಲಿಂ ಸಮುದಾಯ ಅರ್ಥ ಮಾಡ್ಕೊ ಒಬ್ಬ ಹ್ಯಾರಿಸ್ ನ ಬೆಳೆಸೋದ್ರಿಂದ, ಒಬ್ಬ ಜಮೀರ್ ಅಹಮದ್ ನ ಬೆಳೆಸೋದ್ರಿಂದ, ಒಬ್ಬ ಜಾಫರ್ ಶರೀಫ್ ನ ಸರ್ ಏನಾಗಿದೆ ಸರ್? ಅವ್ರು ಬೆಳೆದು ಅವ್ರು ಬಂದ್ರೆ ಮನೆ ಮಠ ಅವ್ರ ಮೊಮ್ಮಕ್ಕಳು ಮಾಡ್ಕೊಂಡು ಹೋಗಿದ್ದಾರೆ ಹೊರತಾಗಿ ಮುಸ್ಲಿಂ ಸಮುದಾಯದ ಇವತ್ತು ಇವರು ಎಷ್ಟು ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಪಕ್ಷದವರು, ಇಷ್ಟು ಮಾಡಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಅಂತೇಳಿ. ಯಾಕೆ ಗೊತ್ತು ಮುಸ್ಲಿಂ ಸಮುದಾಯ ಇನ್ನೂ ಅದೇ ತರ ಇದೆ. ಲಿಟ್ರಸಿ ಲೆವೆಲ್ಸ್ ಅಂತ ನೋಡಿ, ಅಕ್ಷರಾಭ್ಯಾಸ ನೋಡಿ ಅವ್ರು ಎಷ್ಟಿದೆ ಅಂತೇಳಿ ಇವತ್ತು ಸಹ ಇನ್ನು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ 65 ವರ್ಷ ನೀವು ಹೋರಾಟ ಮಾಡೋದ್ರಲ್ಲ, ನೀವು ರಾಜ್ಯಭಾರ ಮಾಡೋದ್ರ, ದೇಶವನ್ನ ಆಡಳಿತ ಮಾಡೋದ್ರಲ್ಲ, ಯಾಕೆ ನಿಮ್ಗೆ ಈ ಮುಸ್ಲಿಂ ಸಮುದಾಯವನ್ನ ಈ ಸಮಾಜದ ಮುಖ್ಯವಾಗಿ ತರೋದ್ರಲ್ಲಿ ನೀವು ಫೈಲರ್ ಆಗಿದೆ ಅಂತ ಒಪ್ಪಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಇವತ್ತು ಸಹ ಹೇಳ್ತಾ ಇದ್ದೀನಿ. ಈ ಕಾರಣಕ್ಕಾಗಿ ಇವತ್ತು ನಾನು ಹೇಳಿದಾಗೆ ಮುಸ್ಲಿಂ ಸಮುದಾಯದಲ್ಲಿ ರಾಜಕೀಯ ಧ್ರುವೀಕರಣ ಆಗಿದೆ. ಮುಸ್ಲಿಂ ಸಮುದಾಯ ತನ್ನ ಸಮುದಾಯದ ಜೊತೆ ಕೂತು ಬಹಳ ಆತ್ಮಗೌರವದಿಂದ ಆಲೋಚನೆ ಮಾಡಬೇಕಾದ ಪರಿಸ್ಥಿತಿ ಇದು. ನಮಗೆ ಕಾಂಗ್ರೆಸ್ ಪಕ್ಷ ಒಂದೇ ಅಂತಕ್ಕಂಥದ್ದನ್ನ ಬಿಟ್ಟು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಬೇರೆ ಎಲ್ಲ ಅವಕಾಶಗಳನ್ನ ನಾವು ತೆರೆದಿಟ್ಟುಕೊಂಡು ಆಲೋಚನೆ ಮಾಡಬೇಕು. ಮುಸ್ಲಿಂ ಇವತ್ತು ಆಲೋಚನೆ ಮಾಡ್ತಾ ಇದೆ. ಮತ್ತೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸರ್. ದರ್ಶನ್ ಸರ್ ಹೇಳಿದ್ರು ಏನಂತ, ನಮ್ಮ ಕಾಂಗ್ರೆಸ್ ಬಿಜೆಪಿ ಪಕ್ಷಕ್ಕೆ ನೈತಿಕತೆ ಇಲ್ಲ ಮುಸಲ್ಮಾನರ ಬಗ್ಗೆ ಮಾತನಾಡೋದು. ನಾವು ಇಡೀ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ 45-50 ವರ್ಷ ಈ ಮುಸ್ಲಿಂ ಸಮುದಾಯದಲ್ಲಿ ಮಾಡಿರ್ತಕ್ಕಂಥ ಆ ರಣ ಗಾಯ ಇದೆಯಲ್ಲ, ಅದನ್ನ ನಾವು ಮುಸ್ಲಿಂ ಸಮುದಾಯದ ನಿಧಾನಕ್ಕೆ ಸರಿ ಮಾಡ್ತಾ ಬರ್ತಾ ಇದ್ದೀವಿ. ನಾವು ಇಡೀ ಮುಸ್ಲಿಂ ಸಮುದಾಯ ನಮಗೆ ಬೆಂಬಲ ಕೊಡದೇ ಸಂದರ್ಭದಲ್ಲೂ ಸಹ ಇದೇ ನಮ್ಮ ಯಡಿಯೂರಪ್ಪನವರು ನನ್ನ ಜೊತೆಯಲ್ಲಿ ಒಬ್ಬ ಮುಸ್ಲಿಂ ಸಮುದಾಯದವನು, ಒಬ್ಬ ಅಲ್ಪಸಂಖ್ಯಾತವನ್ನ ಸೇರಿಸಿಕೊಂಡೇ ನಾನು ಮುಖ್ಯಮಂತ್ರಿ ಪ್ರಮಾಣವನ್ನ ಸ್ವೀಕರಿಸ್ತೀನಿ ಅಂತ ಹೇಳಿ ಅದೇ ತರ ನಡ್ಕೊಂಡಿದ್ದಾರೆ.